ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿಗೆ ಅಂಥೇಳಿ ಪನ್ನೀರ್ ಪರಾಟನ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಪರಾಟ ಬೆಳಗ್ಗಿನ ತಿಂಡಿಗೆ, ಹಾಗೆ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಹೆರ್ಚ್ಕೊಳ್ತಾ ಇದ್ದೀನಿ. ಆಮೇಲೆ ಪನ್ನೀರನ್ನು ಸಣ್ಣದಾಗಿ ಕೊಡಬೇಕು, ಇಲ್ಲಾಂದರೆ ತುರ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೀಗ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ 2 ಈರುಳ್ಳಿ, ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಇದಕ್ಕೆ ಕೂಡ ಶುಂಠಿನ ತುರಿದು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಹಾಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಅಚ್ಚ ಖಾರದ ಪುಡಿ 1 ಸ್ಪೂನನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೀಗ ಧನಿಯಾ ಪೌಡರನ್ನು 1 ಸ್ಪೂನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಪನ್ನೀರು, ಹಾಗಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಈ ಥರ ಒಂದು ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಚಪಾತಿ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಟೈಮ್ ಇಲ್ಲ ಅನ್ನೋರು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಈ ಥರ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಬರುತ್ತೆ. ಟೈಮ್ ಇದೆ ಅಂತ ಅಂದರೆ ಹಿಟ್ಟನ್ನು ಕಲಸಿ ಒಂದು ಅರ್ಧ ತಾಸು ಇಟ್ಕೊಳ್ಬೋದು. ಕಲಸಿ ಆದ ನಂತರ ಒಂದು ಸಣ್ಣ ಉಂಡೆನ ಮಾಡಿಕೊಂಡು ಪೂರಿಯ ಸೈಜಿಗೆ ಚಪಾತಿನ ಲಟ್ಸ್ಕೊಳ್ಬೇಕು. ಆದ ನಂತರ ಪನ್ನೀರ್ ಮಿಶ್ರಣ ಏನಿರುತ್ತಲ್ವ ಅದನ್ನು ತುಂಬಬೇಕು. ನಾವೆಲ್ಲ ಹೋಳಿಗೆಗೆ ಯಾವ ಥರ ತುಂಬ್ತೀವಲ್ಲ ಅದೇ ಥರ ಸೇಮು ತುಂಬಿ ಚೆನ್ನಾಗಿ ಹಗುರ ಕೈಯಲ್ಲಿ ಲಟ್ಟಿಸ್ಬೇಕು. ಜಾಸ್ತಿ ಪ್ರೆಷರ್ ಹಾಕಿ ಲಟ್ಸೋದ್ರಿಂದ ಪನ್ನೀರ್ ಇರುತ್ತಲ್ವ ಅದೆಲ್ಲ ಹೊರಗೆ ಬಂದುಬಿಡುತ್ತೆ. ಹಾಗಾಗಿ ಹಗುರ ಕೈಯಿಂದ ಪರಾಟನ ಲಟ್ಟಿಸ್ಬೇಕು. ನೋಡಿ, ಈ ಥರ ಹೋಳಿಗೆಗೆಲ್ಲ ತುಂಬ್ತೇವಲ್ವ ಆ ಥರನೇ ತುಂಬಿ ಒಣ ಹಿಟ್ಟನ್ನು ಸ್ವಲ್ಪ ಹಚ್ಕೊಂಡು ಚೆನ್ನಾಗಿ ಲಟ್ಟಿಸ್ಬೇಕು. ಈ ಥರ ಚೆನ್ನಾಗಿ ಲಟ್ಸ್ಕೊಂಡಾದ ನಂತರ ತುಪ್ಪ ಹಾಕಿ ಬೇಯಿಸಬೇಕು. ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಎಣ್ಣೆಗಿಂತ ತುಪ್ಪ ಹಾಕಿದರೆ ಮತ್ತು ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ತವ ಮೇಲೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕಿ ಹಾಗೆ ಪರಾಟನ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಯಾಕಂದರೆ ಎಲ್ಲ ಪದಾರ್ಥಗಳನ್ನು ಹಸಿಯಾಗಿ ಹಾಕಿರ್ತೀವಲ್ವ, ಹಾಗಾಗಿ ಒಳಗೆಲ್ಲ ಬೇಯಬೇಕು ಪರಾಟ ಒಳಗಡೆ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ಪರಾಟ. ಹಾಗೆ ಮತ್ತೊಂದು ಪರಾಟನ ಕೂಡ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಹೇಗೆ ತುಂಬ್ಕೊಂಡ್ವಲ್ವ ಹಾಗೆ ತುಂಬಿಕೊಂಡು ಒಣ ಹಿಟ್ಟಲ್ಲಿ ಸ್ವಲ್ಪ ಮೇಲೆ ಹಚ್ಕೊಂಡು ಈ ಥರ ಹಗುರ ಕೈಯಿಂದ ಲಟ್ಟಿಸ್ಬೇಕು.
ತವಾ ಮೇಲೆ ತುಪ್ಪನ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೇಯಿಸಿದರೆ ಟೇಸ್ಟಿಯಾಗಿರುವಂತಹ ತುಂಬಾ ರುಚಿಕರವಾಗಿರುವಂತಹ ಪನ್ನೀರ್ ಪರೋಟ ರೆಡಿ ಆಗಿಬಿಡುತ್ತೆ. ನಮ್ಮ ಮಗಳಿಗೆ ತುಂಬಾ ಇಷ್ಟ ಪನ್ನೀರ್ ಪರೋಟ. ಹಾಗಾಗಿ ಪನ್ನೀರಲ್ಲಿ ಯಾವುದೇ ವೆರೈಟಿ ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಹೇಳಿ. ಒಳಗಡೆ ಫಿಲ್ಲಿಂಗ್ ಕೂಡ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.